ಹಾಯ್. ಏನಪ್ಪ ಅಂದರೆ ನಾನು ಡಿ ಬಾಸ್ ಅವ್ರದ್ದು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ. ಸೊ ಅದನ್ನು ಕೆಲವರು ಬ್ಯಾಡ್ ಕಮೆಂಟ್ನ ಪಾಸ್ ಮಾಡಿದ್ದೀರ. ಯಾಕೆ ರೀ ಅವ್ರ ಬಗ್ಗೆ ಯಾಕೆ ನೀವು ಅವ್ರನ್ನ ಯಾಕೆ ಪೋಸ್ಟ್ ಮಾಡ್ತಾಯಿದ್ದೀರಾ ಹಾಗೆ ಹೀಗೆ ಅಂತ ಅಲ್ವಾ. ಯಾಕೆ ಅಂತಂದರೆ ಅವರು ಡಿ ಬಾಸ್ ಎಲ್ಲರ ಅಚ್ಚುಮೆಚ್ಚಿನ ನಟ. ಅದಕ್ಕೋಸ್ಕರ ನಾನು ಪೋಸ್ಟ್ ಮಾಡಿದ್ದೀನಿ. ಜೊತೆಗೆ ನನಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ. ನಾನು ಅವ್ರ ಮೂವಿನ ಬಿಟ್ಟರೆ ಥಿಯೇಟ್ರಲ್ಲಿ ಬೇರೆ ಯಾವ ಮೂವಿನೂ ನೋಡೋದೇ ಇಲ್ಲ, ಹೋಗೋದೇ ಇಲ್ಲ. ಆ ಥರ ಟಿ ವಿನಲ್ಲಿ ಕೂಡ ದರ್ಶನ್ ಮೂವೀಸ್ ಬಂದರೆ ಮಾತ್ರ ಟಿ ವಿ ನೋಡೋದು ನಾನು. ಹಾಗಾಗಿ ನನಗೆ ದರ್ಶನ್ ಅಂದರೆ ತುಂಬ ಇಷ್ಟ. ಜೊತೆಗೆ ಅವರು 99 ಕೆಲಸ 100 ಕೆಲಸದಲ್ಲಿ 100 ಒಳ್ಳೆಯದಲ್ಲಿ 99 ಒಳ್ಳೇದು ಮಾಡಿ ಒಂದೇ ಒಂದನ್ನು ಮಾತ್ರ ಒಳ್ಳೇದು ಮಾಡೋಕ್ಕೋಗಿ ಸಿಕ್ಕಾಕೊಂಡಿದ್ದಾರೆ, ಜೈಲಲ್ಲಿದ್ದಾರೆ ಅಲ್ವಾ. ಹಾಗಂತ ಹಾಳ್ಗಂದ ಕಲ್ಲು ಮಾಡಬೇಡಿ, ಎಸಿಬೇಡಿ ಆಯಿತಾ. ನನಗಿಷ್ಟ, ನಾನು ಸಪೋರ್ಟ್ ಮಾಡ್ತೀನಿ, ನಾನು ಪೋಸ್ಟ್ ಮಾಡ್ಕೋತೀನಿ. ಜೊತೆಗೆ ಇವಾಗ ಹೇಗಿದೆ ಅಂತಂದರೆ ಪ್ರಪಂಚ ಸಮಾಜದಲ್ಲಿ ಕಷ್ಟ ಅಂತಂದವ್ರಿಗೆ ದುಡ್ಡಿರೋರು ಯಾರೂ ಸಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರಲ್ಲ. ಅಂಥದ್ರಲ್ಲಿ ಆ ಮನುಷ್ಯ ದೊಡ್ಡ ಆಲದ ಮರ. ಅವರು ಸಂಪಾದನೆ ಮಾಡಿರೋದ್ರಲ್ಲಿ ಅರ್ಧಕ್ಕೂ ಜಾಸ್ತಿಯಷ್ಟು ದಾನ ಧರ್ಮನೇ ಮಾಡ್ತಾರೆ ಅಲ್ವಾ. ಆಗಿರುವಾಗ ನಾವು ಅವ್ರನ್ನ ಇಷ್ಟಪಡೋದ್ರಲ್ಲಿ, ಅವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ, ಅವ್ರನ್ನ ಆರಾಧಿಸೋದ್ರಲ್ಲಿ, ಪೂಜಿಸೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ. ಡಿ ಬಾಸ್ ಅಂದರೆ ಎಲ್ರಿಗೂ ಅಷ್ಟು ಅಚ್ಚುಮೆಚ್ಚಲ್ವಾ. ಹಾಗಾಗಿ ಕೆಲವೊಬ್ಬರೆಲ್ಲ ಕೆಟ್ಟ ಕಮೆಂಟ್ಗಳನ್ನ ಪಾಸ್ ಮಾಡಿದ್ದೀರ. ಬೇಡ, ಮಾಡಬೇಡಿ. ನಿಮ್ಗೆ ಇಷ್ಟ ಇಲ್ವಾ, ಸುಮ್ಮನೆ ಇದ್ಬಿಡಿ. ನಮಗಿಷ್ಟ, ನಾವು ಏನಾದರೂ ಮಾಡ್ಕೋತೀವಿ ಅಲ್ವಾ. ಹಾಗಾಗಿ ಈಗ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಾನು ಕಣ್ಣಿಂದ ನೋಡಿದ್ದೀನಿ. ನನಗೆ ಬೇಕಾದವ್ರಿಗೆ ಡಿ ಬಾಸ್ ಕಡೆಯಿಂದ ಒಂದು ಒಳ್ಳೆ ಹೆಲ್ಪ್ ಆಗಿದೆ ಆಯಿತಾ. ತುಂಬ ಕಷ್ಟದಲ್ಲಿದ್ದ ಟೈಮಲ್ಲಿ ಒಂದು ಹೆಲ್ಪ್ ಆಗಿದೆ, ಸಾಕಲ್ವಾ. ಅದೇನೆ ಈಗ ನೋಡಿ, ದುಡ್ಡಿರೋರು ಯಾರೂ ಅವ್ರ ಕಷ್ಟಕ್ಕಾಗಿಲ್ಲ, ಅವ್ರ ರಿಲೇಷನ್ಸ್ಗಳಲ್ಲಿ ಎಲ್ಲರೂ ಆಗಿಲ್ಲ, ಆದರೆ ಅವರಿಂದ ಹೆಲ್ಪ್ ಆಗಿದೆ, ಅಷ್ಟು ಸಾಕಲ್ವಾ. ಅವತ್ತು ಅವ್ರು ಇದ್ದಿದ್ದ ಪರಿಸ್ಥಿತಿಯಲ್ಲಿ ಡಿ ಬಾಸ್ ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ಅವರು ಎಷ್ಟು ಸುಧಾರಿಸಿದರೆ, ಅವ್ರಿಗೆ ಎಷ್ಟು ಒಳ್ಳೆಯದಾಗಿದೆ ಅನ್ನೋದನ್ನ ನಾವು ಕಣ್ಣಿಂದ ನೋಡಿದ್ದೀವಿ. ಹಾಗಿರುವಾಗ ನಾವು ಯಾಕೆ ಅವ್ರನ್ನ ಇಷ್ಟಪಡಬಾರ್ದು ಅಲ್ವಾ. ದುಡ್ಡಿರೋರ ಹತ್ರ ಹೋಗಿ ಕೇಳಿ, ನಿಮ್ಮ ನೆಂಟರು ಇಷ್ಟಗಳಲ್ಲಿ ಎಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಸಪೋರ್ಟ್ ಮಾಡೋಕ್ಕೆ ಮುಂದೆ ಬರ್ತಾರಾ ಅನ್ನೋದನ್ನು ಸ್ವಲ್ಪ ಥಿಂಕ್ ಮಾಡಿ. ಕಷ್ಟದಲ್ಲಿ ಆಗೋರೇ ನಮಗೆ ದೇವರು ಸಮಾನರು ಅಲ್ವಾ. ಹಾಗಾಗಿ ನನ್ನ ಕಣ್ಣಿಂದ ನೋಡಿರೋದ್ರಿಂದ ನಾನು ಅವ್ರನ್ನ ಪೂಜಿಸ್ತೀನಿ, ಆರಾಧಿಸ್ತೀನಿ, ನನ್ನ ದೇವ್ರ ಥರ ನಾನು ನೋಡ್ತೀನಿ ಅವ್ರನ್ನ ಆಯಿತಾ. ಜೊತೆಗೆ ಮೊದಲಿಗಿಂತ ಈಗ ತುಂಬ ಸ್ಲಿಮ್ಮಾಗಿ ಹ್ಯಾಂಡ್ಸಮ್ಮಾಗಿ ಅವರು ಡೆವಲಪ್ ಮಾಡ್ಕೊಂಡಿದ್ದಾರೆ, ಅಂದರೆ ಚೇಂಜಸ್ ಮಾಡ್ಕೊಂಡಿದ್ದಾರೆ ಅಲ್ವಾ. ಅದು ನೋಡಿ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ. 20 ವರ್ಷದ ಹಿಂದೆ ಇದ್ದ ದರ್ಶನ್ ಈಗ ಮತ್ತೆ ಬಂದಿದ್ದಾರೆ ಅಂದರೆ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ. ಅವ್ರ ಮನಸ್ಥಿತಿನೂ ಹಾಗೇ ಇದೆ ಕೂಡ. ಕೆಲವರಿಂದ ಅವರು ಈಗ ನಾವು ಹೇಗೆ ಟ್ರಿಗರ್ ಮಾಡ್ತೀವಿ ಆ ಥರ ಅದು ಹೋಗುತ್ತೆ ತಾನೆ. ಹಾಗಾಗಿದೆ ಅಷ್ಟೇ. ಬರ್ತಾರೆ, ಕಾಯೋಣ, ಒಳ್ಳೆ ದಿನ ಬರುತ್ತೆ. ಜೊತೆಗೆ ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕೋದನ್ನ ನಿಲ್ಲಿಸಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ನೋಡಬೇಡಿ, ಮಾಡಬೇಡಿ, ಮಾತಾಡೋಕ್ಕೆ ಹೋಗಬೇಡಿ ಅಲ್ವಾ. ಈ ವಿಡಿಯೋನ ಕೆಲವರು ಕಮೆಂಟ್ ಹಾಕಿದ್ರಲ್ಲ, ಕೆಟ್ಟ ಕಮೆಂಟ್, ಬ್ಯಾಡ್ ಕಮೆಂಟ್ಸ್, ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ. ಡಿ ಬಾಸ್ ಅಭಿಮಾನಿಗಳೆಲ್ಲರೂ ಶೇರ್ ಮಾಡಿ, ಅವ್ರಿಗೆ ತಲುಪಲಿ, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಡೋ ಹಾಗೆ ಮಾಡೋಣ ಅಷ್ಟೇ. ಯಾಕಂದರೆ ಬ್ಯಾಡ್ ಕಮೆಂಟ್ ಹಾಕಿ ಬ್ಯಾಡ್ ನ್ಯೂಸ್ಗಳನ್ನ ಮಾಡಿ ತುಂಬ ಎಲ್ಲರಿಗೂ ಸಮಸ್ಯೆಗಳಾಗಿದೆ ಅಲ್ವ. ಹಾಗಾಗೋದು ಬೇಡ. ಹಾಗಾಗಿ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು.